ಹಲೋ ವೀಕ್ಷಕರೇ, ಸ್ವಾಗತ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಸೊ ನಾನು ಇವತ್ತು ಹ್ಯಾರಿಸನ್ ಕ್ವಾಡ್ರಲಕ್ಸ್ ಮಾರ್ಕ್ ಕಂಪ್ನಿದು ಡಬಲ್ ಕಿಟ್, ಅಂದರೆ ಇದರಲ್ಲಿ 2 ಸಾಫ್ಟ್ ಲೈಟ್ಸ್ ಬರುತ್ತೆ. ನೀವು ಇದನ್ನು ಯೂಟ್ಯೂಬ್ ಲೈಟಿಂಗಿಗೆ ಮತ್ತು ಸ್ಟಿಲ್ಸಿಗೆ, ವಿಡಿಯೋ ವಿಡಿಯೋ ಶೂಟಿಗೆ ಬಳಸ್ಕೊಳ್ಬೋದು. ಇದರಲ್ಲಿ 4 LED ಲ್ಯಾಂಪ್ಸ್ನ ನಾವು ಹಾಕ್ಕೊಳ್ಬೋದು. ನಾನು ಇದನ್ನು ಅಮೆಝಾನ್ನಿಂದ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ. ಇದು ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಿರಲಿಲ್ಲ. ಇದರಲ್ಲಿ ಏರ್ ಬ್ಯಾಗ್ಸ್ ಹಾಕಿದ್ದಾರೆ. ಹಾಗೆಯೇ ಈ 2 ಬ್ಯಾಗ್ಸ್ನಲ್ಲಿ ನಮಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ, ಸಾಫ್ಟ್ ಲೈಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಹೆವಿ ಇದೆ. ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ. ಮೆಟಲಿಂದು ಗೇಜ್ ಕೂಡ ಚೆನ್ನಾಗಿದೆ. 2 ಸ್ಟ್ಯಾಂಡ್, ಮೆಟಲ್ ಸ್ಟ್ಯಾಂಡು. ಅದ್ರ ಜೊತೆಗೆ ನಾವು ಫಿಕ್ಸ್ ಮಾಡಿಕೊಡ್ಲಿಕ್ಕೆ ಸಾಫ್ಟ್ ಲೈಟ್ಸ್, ಇದಕ್ಕೆ ಹೋಲ್ಡರ್ಸು, ಹಾಗೆಯೇ ಸಿಲ್ವರ್ ಶೈನಿಂಗಿಂದು ಸ್ಕ್ವೇರಿಂದು ಶೀಟ್ಸು, ಅದನ್ನು ಕೂಡ ಇದ್ರ ಜೊತೆಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ನೋಡಿ, ಲೈಟ್ಸು. ಆಮೇಲೆ ಇದರಿಂದ ನೋಡ್ತಾ ಇರ್ಬೋದು 4 ನಾವು LED ಲೈಟ್ಸ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ಹಾಗೆಯೇ ಇದು ಶೀಟು, ಇದನ್ನು ನಾವು ಈ ಬಲ್ಪಿಂದ ಹೋಲ್ಡ್ರಿಗೆ ಫಿಕ್ಸ್ ಮಾಡಿಕೊಂಡು ಈ ವೈಟ್ ಕಲರಿಂದು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇದು ತುಂಬ ಚೆನ್ನಾಗಿದೆ. ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡ್ದಲೇ ನೋಡ್ಕೊಳ್ಳಿ. ಈ ಸ್ಟ್ಯಾಂಡ್ ನೋಡಿ ಬಂದು ಇದು 6 ಫೀಟ್ ತನಕ ನಾವು ಸ್ಟೆಪ್ಸ್ ಇದೆ. ಫಸ್ಟು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ವೈಡಾಗಿದೆ ಅಂತ ಹೇಳಿ. ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಆಗಿ ಇದು ಬೀಳೋ ಸಾಧ್ಯತೆ ಇಲ್ಲ. ತುಂಬ ವೈಡಾಗಿದೆ ಇದರ ಸ್ಟ್ಯಾಂಡು. ಹಾಗೆಯೇ ಹೆವಿ ಕೂಡ ಇದೆ, ಯಾವ ರೀತಿಯಿಂದನೂ ಅಲ್ಲಾಡೋದಿಲ್ಲ. ಸೊ ನೋಡಿ, ಇವಾಗ ಇದನ್ನು ಪೂರ್ತಿಯಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಾಬ್ಸ್ ಇದೆ ಇಲ್ಲಿ. ಅದನ್ನು ಓಪನ್ ಮಾಡಿ ಹೈಟ್ಗೆ ಪೂರ್ತಿಯಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇರ್ಬೋದು, ಒಟ್ಟು ಒಂದು 3 ಸ್ಟೆಪ್ಪಲ್ಲಿ ಇದು ಪೂರ್ತಿಯಾಗಿ ಓಪನ್ ಆಗಿದೆ. ನೋಡ್ತಾ ಇದ್ದೀರಾ ಇಲ್ಲಿ. ಹೆಚ್ಚು ಕಡಿಮೆ ಇದು 6 ಫೀಟ್ ಹೈಟ್ ಇರ್ಬೋದು. ನೋಡಿ, ಇದು ಟೆರಸ್ನ ಟಚ್ ಮಾಡ್ತಾ ಇದೆ. ಹೆಚ್ಚು ಕಡಿಮೆ ಅಷ್ಟು ಹೈಟ್ ಇದೆ. ಒಳ್ಳೆ ಲೆಂತ್ ಇದೆ ಇದರಲ್ಲಿ, ಆದರೆ ಅಷ್ಟು ಹೈಟ್ ಬೇಕಾಗಲ್ಲ. ನೀವು ಯಾವ ರೀತಿಯಾಗಿ ಕೂಡ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಇದು ಹೋಲ್ಡರು. ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಇದನ್ನು ನಾವು ಆ ಸ್ಟ್ಯಾಂಡಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಕ್ರೂ ಕೊಟ್ಟಿದ್ದಾರೆ. ಇದು 2 ಥರದ ಅಟ್ಯಾಚ್ಮೆಂಟ್ ಇದೆ. ಒಂದು ಅಲ್ಲಿ ಮೆಟಲ್ ಸ್ಟ್ಯಾಂಡಿಗೆ ಹಾಕ್ಲಿಕ್ಕೊಂದು, ಇನ್ನೊಂದು ಅದನ್ನು ಮೂವ್ ಮಾಡಲಿಕ್ಕೆ. ಇಲ್ಲಿ ಮೆಟಲ್ ಸ್ಟ್ಯಾಂಡಿಗೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾಬ್ನ ಅದಕ್ಕೆ ಹಾಕಿ ಅದನ್ನು ಟೈಟ್ ಮಾಡಿದ್ರೆ ಅದು ಫಿಕ್ಸ್ ಆಗಿಬಿಡುತ್ತೆ. ಟೈಟ್ ಆದಮೇಲೆ ನಾವು ಮೇಲ್ಗಡೆ ಹೋಲ್ಡರ್ ಇರುತ್ತಲ್ಲ, ಅದು ಮೂವ್ ಆಗ್ತಾ ಇರುತ್ತೆ. ನಮಗೆ ಯಾವುದು ಆ್ಯಂಗಲಲ್ಲಿ ಬೇಕೆ ನಾವು ಸೆಟ್ ಮಾಡ್ಕೊಳ್ಳಿಕ್ಕೆ ಅದು ಮೂವ್ ಆಗ್ತಾ ಇರುತ್ತೆ. ಸೊ ನಾವು ಅದನ್ನು ಕೂಡ ಆ್ಯಂಗಲ್ನ ಕೂಡ ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಹೇಗೆ ಶೇಕ್ ಆಗುತ್ತೆ ಅಂತ. ನಮಗೆ ಯಾವ ಆ್ಯಂಗಲಲ್ಲಿ ಬೇಕು ನಾವು ಅದನ್ನು ಫಿಕ್ಸ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇರೋ ಅಂತಹ ಸ್ಕ್ರೂನ ಟೈಟ್ ಮಾಡಿದ್ರೆ ಅದು ಒಂದು ಪೊಸಿಷನಲ್ಲಿ ನಿಂತ್ಕೊಳ್ಳುತ್ತೆ. ಈ ರೀತಿಯಾಗಿ ಸ್ಟ್ಯಾಂಡ್ ಹಾಕೋದು. ಇದಕ್ಕೆ ನಾವು ಸಿಲ್ವರ್ ಶೀಟ್ನ ಹಾಕೋದು, ಫ್ಲೋರೆಸೆಂಟ್ ಶೀಟ್ನ ಇದಕ್ಕೆ ಫಿಕ್ಸ್ ಮಾಡೋದು ಹೇಗೆ ಅಂತ. ಇದು ಸ್ಕ್ವೇರ್ ಶೀಟು. ಅದ್ರ ಜೊತೆಗೆ 4 ಸ್ಟಿಕ್ಸ್ನ ಕೊಟ್ಟಿದ್ದಾರೆ. ಅದನ್ನು ಈ ಕಾರ್ನರಲ್ಲಿ ಬ್ಲ್ಯಾಕ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಬೇಕು. ಸೈಡಿಂದ ಅಲ್ಲಿ ನಾಚ್ ಕೊಟ್ಟಿದ್ದಾರೆ, ಅಲ್ಲಿ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಈ ವೈಟ್ ಕಲರ್ ಶೀಟ್ ಕೊಟ್ಟಿದ್ದಾರಲ್ಲ, ಇದು ರಿಂಗನ್ನು ಅದರೊಳಗಡೆ ಫಿಕ್ಸ್ ಮಾಡಬೇಕು. ಇದಕ್ಕೆ ಈ ಬ್ಲ್ಯಾಕ್ ಕಲರ್ ಸ್ಟಿಕ್ಸ್ನ 4 ಕಡೆ ಕ್ಲೀನಾಗಿ ಫಿಕ್ಸ್ ಮಾಡಿಕೊಂಡು ಆ ಸಿಲ್ವರ್ ಶೀಟ್ನ ಎಡ್ಜಲ್ಲಿ ಇದು ಕೊಟ್ಟಿದ್ದಾರೆ, ಎಲಾಸ್ಟಿಕ್ ಟೈಪು ಕೊಟ್ಟಿದ್ದಾರೆ. ನಾವು ಅದಕ್ಕೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ಸಿಲ್ವರ್ ಡೂಮ್ ರೆಡಿ ಆಗುತ್ತೆ. ಇದಕ್ಕೆ 4 ಕಡೆ ಚರ್ಪರ್ ಕೊಟ್ಟಿದ್ದಾರೆ. ಈ ಬ್ಲ್ಯಾಕ್ ಸ್ಟಿಕ್ನ ನಾವು ಅದಕ್ಕೆ ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಈ ರೀತಿಯಾದಂತಹ ಡೂಮ್ ರೆಡಿ ಆಗುತ್ತೆ. ಆಮೇಲೆ ಇದರ ಮೇಲೆ ಡೈರೆಕ್ಟ್ ಲೈಟನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದ್ರ ಮೇಲ್ಗಡೆ ವೈಟ್ ಕ್ಲಾತ್ನ ಕೊಟ್ಟಿದ್ದಾರೆ. ಅದನ್ನು ನಾವು
ಎಡ್ಜಸ್ಸಿಗೆ ಕ್ಲೀನಾಗಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದಕ್ಕೆ ಕೂಡ ಚಾರ್ಪರ್ನ ಕೊಟ್ಟಿದ್ದಾರೆ. ಅದನ್ನು ಕ್ಲೀನಾಗಿ ತೆಗೆದುಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಲೈಟ್ ಡೂಮ್ ರೆಡಿ ಆಗುತ್ತೆ. ಇದನ್ನು ನಾವು ಅದಕ್ಕೆ ಲೈಟ್ಸ್ನ ಹಾಕಿರೋಂತಹ ಎಲ್ ಇ ಡಿ ಲೈಟ್ಸ್ನ ಹಾಕಿರೋಂತಹ ಹೋಲ್ಡರ್ಗೆ ಫಿಕ್ಸ್ ಮಾಡಬೇಕು. ಸೊ ಇದನ್ನು ತೋರಿಸ್ತೀನಿ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ತೋರಿಸ್ತೀನಿ. ಹಾಗೆಯೇ ಬಲ್ಪ್ಗಳು ಕೂಡ ಇದಕ್ಕೆ 4 ಬಲ್ಪ್ ಬೇಕಾಗುತ್ತೆ. ಇದು 17 ವ್ಯಾಟ್ಸಿಂದು ಬಲ್ಪೇ ಬೇಕಾಗುತ್ತೆ. ಇದಕ್ಕೆ ನೀವು 17 ವ್ಯಾಟ್ಸ್ ಬಲ್ಪ್ನ ಯೂಸ್ ಮಾಡಬೇಕು. ಈಗ ಸೊ ಇದಕ್ಕೆ ಸ್ಕ್ರೂ ಇರೋಂತಹ ಬಲ್ಪ್ ಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೂ ಇರೋಂಥದ್ದು 17 ವ್ಯಾಟ್ಸಿಂದು ಎಲ್ ಇ ಡಿ ಬಲ್ಪು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಇದು ಸ್ಕ್ರೂ ಇರೋಂತಹ ಎಲ್ ಇ ಡಿ ಬಲ್ಬ್ಸು ಸಿಗೋದಿಲ್ಲ. ಆದ್ದರಿಂದ ಇದಕ್ಕೆ ಸಪ್ರೇಟಾಗಿ ನಾನು ಹೋಲ್ಡರ್ಸ್ನ ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಸ್ಕ್ರೂ ಇರೋಂಥ ಹೋಲ್ಡರ್ಸ್ನ ಹಾಕಿಬಿಟ್ಟು ಈಗ ನಾರ್ಮಲ್ಲಾಗಿರೋ ಸಿಗುವಂತಹ ಎಲ್ ಇ ಡಿ ಬಲ್ಬ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ಬಲ್ಪ್ ಬೇಕೋ ನಾವು ಅಷ್ಟು ಬಲ್ಪನ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಬೋದು. ಈಗ ಹೋಲ್ಡರ್ಸ್ನ ಅಷ್ಟು ಹಾಕ್ಕೊಳ್ತೀನಿ. ಅದಕ್ಕೆ ನಮಗೆ ಎಷ್ಟು ಬಲ್ಪ್ ಬೇಕೋ ಅದಕ್ಕೆ ನಮಗೆ ಬ್ರೈಟ್ನೆಸ್ಸು ಮತ್ತು ವಿಡಿಯೋ ಶೂಟ್ಗೋ ಅಥವಾ ಫೋಟೋ ಶೂಟ್ಗೋ ಆ ರೀತಿಯಾಗಿ ನೋಡಿಕೊಂಡು ನಾವು ಇದಕ್ಕೆ ಬಲ್ಪನ್ನ ಹಾಕ್ಕೊಳ್ಬೋದು. ಈಗ 4 ಬಲ್ಪನ್ನ ಹಾಕ್ಕೊಂಡು ಅದರ ಹಿಂದ್ಗಡೆ ಸ್ವಿಚ್ ಇದೆ. ನಾವು ಸ್ವಿಚ್ಚನ್ನು ಕೂಡ ಆನು ಆಫು ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊಳ್ಬೋದು. ಎಷ್ಟು ಬಲ್ಪ್ ಬೇಕೋ ಅಷ್ಟು. ಈಗ 4 ಫಿಕ್ಸ್ ಮಾಡಿದ್ದೀನಿ ಬಲ್ಪನ್ನ. ಹಿಂದ್ಗಡೆ ಸ್ವಿಚ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಿರೋಂಥದ್ದು. ಸೊ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ, ನಮಗೆ 1 ಬಲ್ಪ್ ಬೇಕಂದರೆ 1 ಸ್ವಿಚ್ಚು, 2 ಬೇಕಂದರೆ 2, ಅಥವಾ ನಮಗೆ 4 ಬೇಕಂತ ಹೇಳಿದ್ರೆ 4 ಇದಕ್ಕೆ ಆನ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಕೊಳ್ಬೋದು. ಈಗ 4 ಬಲ್ಪ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಈ 4 ಹಾಕಲೇಬೇಕಂತ ಏನಿಲ್ಲ. ಸ್ವಿಚ್ಚು ಬೋರ್ಡ್ ಇದೆ ಹಿಂದ್ಗಡೆ, ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಈಗ ನಾನು ಅದ್ರ ಮೇಲ್ಗಡೆ ಡೈರೆಕ್ಟ್ ಲೈಟ್ನ ಅವಾಯ್ಡ್ ಮಾಡಲಿಕ್ಕೆ ಒಂದು ವೈಟ್ ಕ್ಲಾತ್ನ ಕೊಟ್ಟಿದ್ದಾರೆ. ಈ ವೈಟ್ ಶೀಟ್ನ ನಾವು ಅದರ ಮೇಲ್ಗಡೆ ಫಿಕ್ಸ್ ಮಾಡೋಣ. ಅದಕ್ಕೂ ಚಾರ್ಪರ್ ಕೊಟ್ಟಿದ್ದಾರೆ. ಅದನ್ನು ಫಿಕ್ಸ್ ಮಾಡೋದು ತುಂಬಾ ಈಸಿ. ಅದನ್ನು ಮೇಲ್ಗಡೆ ಇಟ್ಬಿಟ್ಟು ಚಾರ್ಪರ್ ಹಾಕಿದರೆ ನಮಗೆ ಲೈಟಿಂಗ್ಸು ರೆಡಿ ಆಯಿತು. ಈಗ ಆನ್ ಮಾಡಿಕೊಂಡು ತೋರಿಸ್ತೀನಿ, ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬರುತ್ತೆ ಲೈಟು, ಎಷ್ಟು ಬ್ರೈಟಾಗಿದೆ ಅಂತ ಹೇಳಿ. ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ನನಗೆ ತುಂಬ ವರ್ತ್ ಅನಿಸ್ತು. ನೀವು ಯೂಟ್ಯೂಬ್ ವಿಡಿಯೋ ಮಾಡೋರಾದರೆ ಅಥವಾ ವಿಡಿಯೋ ಕ್ರಿಯೇಟರ್ಸ್ ಆದರೆ ಅಥವಾ ಫೋಟೋಗ್ರಾಫರ್ಸ್ ಆದರೆ ಇದು ತುಂಬ ಕಡಿಮೆ ರೇಟಿಗೆ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ. ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಡೀಟೇಲ್ಸ್ ಬೇಕಂದರೆ ಚೆಕ್ ಮಾಡ್ಬೋದು, ಅಥವಾ ಆ ಲಿಂಕಿಂದ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಇದು ನೋಡ್ತಾ ಇದ್ದೀರಾ ಎಷ್ಟು ಬ್ರೈಟಾಗಿದೆ ಮತ್ತು ಕಾಂಪ್ಯಾಕ್ಟ್ ಇದೆ. ನೀವು ಇದು ಬೇಡ ಅಂತ ಹೇಳಿದಾಗ ನೀಟಾಗಿ ಮಡಚಿಬಿಟ್ಟು ಅವ್ರು ಕೊಟ್ಟಿರುವಂತಹ ಪೌಚ್ನಲ್ಲೇ ತೆಗೆದಿಟ್ಕೊಂಡ್ಬಿಡ್ಬೋದು. ಅದನ್ನು ಫಿಕ್ಸ್ ಮಾಡೋದು ಕೂಡ ಕೇವಲ 5 ನಿಮಿಷದಲ್ಲಿ ಇದನ್ನು ಫಿಕ್ಸ್ ಮಾಡಿಬಿಡ್ಬೋದು. ಸೊ ಇದು ತುಂಬಾ ಚೆನ್ನಾಗಿರೋಂಥ ಪ್ರಾಡಕ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.